ನಾವು ಒಂದೇ ತಿಂಗಳಲ್ಲಿ 5 ಗಂಟೆ ಇದ್ದಿದ್ದನ್ನ 7 ಗಂಟೆಗೆ ರೈತರಿಗೆ ಕೊಡುವಂಥ ಕೆಲಸನ ನಾವು 2023ರಲ್ಲಿ ಮಾಡಿ. ಈ ವರ್ಷ ತಮಗೆಲ್ಲ ಗೊತ್ತಿದೆ, ಈ ವರ್ಷ ಶುರುವಾಗಲೇ ನಾನು ನನ್ನ ಮಾಧ್ಯಮದಲ್ಲಿ ಕೇಳಿದ್ರು, ಏನು ಈ ವರ್ಷ ಹೆಂಗೆ ಕರೆಂಟ್, ಈ ವರ್ಷ ಯಾವುದೇ ಕರೆಂಟ್ ಕಟ್ ಇಲ್ಲ ಅಂತ ಹೇಳಿದ್ರು. ಅದೇನೋ ದೇವರ ದಯೆಯಿಂದ ಯಶಸ್ವಿಯಾಗಿ ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು 10 ದಿವಸ ಮೊದಲೇ ಮಳೆ ಬಂತು. ನಾವು ಜೂನ್ 5th 6th ನವೆಂಬರ್ಲಿ ಮಳೆ ಬಂದಿತ್ತು. ಆದರೆ ಅಲ್ಲಿ ಈ ವರ್ಷ ಸಮೇತ 19,000 ತನಕ ಬೇಡಿಕೆ ಹೋಯಿತು. ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಯಾವುದೇ ತೊಂದರೆ ಇಲ್ಲದೆ ಮಾಡಿ. ಬಟ್ ನಾನು ನಮ್ಮ ಎಲ್ಲ ACS ಆಗಲಿ KPTC ಆಗಲಿ ನಾವೆಲ್ಲ ಹೋಗಿ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ರಿವ್ಯೂ ಮಾಡಿ. ಮೊದಲು ನಾವು ಝೋನಲ್ ವೈಸ್ ರಿವ್ಯೂ ಮಾಡ್ತಾ ಇದ್ವಿ. ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ನ ಕರ್ಕೊಂಡು ಹೋಗಿ ಸುಮಾರು ಇದು ಬಾಕಿ ಇರೋ 4 ಡಿಸ್ಟ್ರಿಕ್ಟ್ 5 ಡಿಸ್ಟ್ರಿಕ್ಟ್ ಬಾಕಿ ಇದೆ. ಮೊನ್ನೆ ಸಮೇತ ಮೈಸೂರು ರಾಮನಗರ ಹೋಗಿ ಬಂದಿದ್ದೀನಿ. ಇನ್ನು ಯಾದಗಿರಿ ಒಂದು ಬಾಕಿ ಇದೆ, ನಾರ್ತ್ ಕೇರಳ ಒಂದು ಬಾಕಿ ಇದೆ, ಹುಬ್ಬಳ್ಳಿ ಒಂದು ಬಾಕಿ ಇದೆ. ಅದೇ ರೀತಿಯಲ್ಲಿ ಇನ್ಯಾವುದು ಹೊಸಪೇಟೆ ಮತ್ತೆ ಕೊಪ್ಪಳ 5 ಡಿಸ್ಟ್ರಿಕ್ಟ್ ಬಾಕಿ ಇದೆ. ಅದು ಈಗಾಗಲೇ ನಾವು ಇದು ಮಾಡ್ತೀವಿ. ಇದರ ಮಧ್ಯದಲ್ಲಿ ಮೊದಲು ಏನು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ರೆ, ನಮ್ಮ ಪವರ್ ಪ್ಲಾಂಟ್ಗಳನ್ನ ನಾವು ಯಾವಾಗಲೂ ನಮಗೆ ಬೇಡಿಕೆ ಕಡಿಮೆ ಆಗುವಾಗ ಪವರ್ ಪ್ಲಾಂಟ್ನ ಶಟ್ ಡೌನ್ ಮಾಡ್ತಾ ಇದ್ವಿ. ಈ ಸತಿ ನಾವು ಯಾವ ಪವರ್ ಪ್ಲಾಂಟ್ನ ಶಟ್ ಡೌನ್ ಮಾಡಲಿಕ್ಕೆ ಹೋಗಲಿಲ್ಲ. ಬೆಳಿಗ್ಗೆ ಕಡೆ ಸ್ವಲ್ಪ ಇದು ಮಾಡಿದ 3-4 ಡೇಸ್ ಬೇಕಾದ್ರೆ ಮಾಡಿರ್ಬೋದು. ಅದೇ ಇಲ್ಲದ್ರೆ ನಾವು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾವೇನು ಮಾಡಿದ್ದೀವಿ, ಎಲ್ಲಿ ನಮಗೆ ಪೀಕ್ ಅವರ್ಸ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ನಮ್ಮ ಹೈಡ್ರೋ ಉಪಯೋಗಿಸಿ ನಾವು ಎಕ್ಸೆಸ್ ಪವರ್ನ ಗ್ರಿಡ್ಗೆ ಸೇಲ್ ಮಾಡಿ ಅಲ್ಲಿ ಸಮೇತ ನಾವು ಸ್ವಲ್ಪ ದುಡ್ಡು ಮಾಡುವಂಥ ಕೆಲಸ ಮಾಡಿದ್ವಿ. ನಾವು ಪರ್ಚೇಸ್ ಮಾಡ್ತೀವಿ, ನಾವು ಸೇಲು ಮಾಡ್ತೀವಿ. ಈಗ ಆ ಥರ ಒಂದು ವಿನೂತನವಾದ ಒಂದು, ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಗಳಾಗಲಿ, ನಮ್ಮ ACS ಆಗಲಿ, ನಮ್ಮ MD KPTC ಎಲ್ಲ ಬೆಸ್ಕಾಂ MDಗಳಾಗಲಿ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಕಡಿಲವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮಗೇನಾಯಿತು, ಇವತ್ತು ಯಾವುದೇ ತೊಂದರೆ ಇಲ್ಲದೆ ಮಾಡ್ತಾ ಇದ್ದೀವಿ. ಇನ್ನೊಂದು ದೊಡ್ಡ ನಮಗೆ ತೊಂದರೆ ಆಗಿರೋದು ಬಿಟ್ಟರೆ ಅಕ್ರಮ ಸಕ್ರಮದ ಗೊತ್ತು. ಇರಿಗೇಷನ್ ಪಂಪ್ಸೆಟ್ಟಲ್ಲಿ 2004ರಿಂದ ನಾವು ಅಂದಿನ ಸರ್ಕಾರ ಒಂದು ಡಿಸಿಷನ್ ತಗೊಂಡ್ರು. ರೈತರು ಏನು ಹೇಳಿದ್ರು, ನೋಡಿ ನಾವು ದುಡ್ಡು ಕಟ್ಟಿದ್ದೀವಿ, 10,000 ಕಟ್ಟಿದ್ದೀವಿ, 15,000 ಕಟ್ಟಿದ್ದೀವಿ, ಕೆಲವರು 50 ರೂಪಾಯಿ ಕಟ್ಟಿದ್ದಾರೆ. ನಮಗೆ ಸರ್ಕಾರದವರೇ, ಎನರ್ಜಿ ಡಿಪಾರ್ಟ್ಮೆಂಟ್ ಅವರೇ ನೀವು ನಮಗೆ ಕರೆಂಟ್ ಕೊಡಬೇಕು ಎಂಬುದಾಗಿ ಹೇಳಿದ್ರು. ಅದರ ಪ್ರಕಾರ 2023 ಸೆಪ್ಟೆಂಬರ್ ನಾವು ಕ್ಯಾಬಿನೆಟ್ ಅಲ್ಲಿ ನಾವು ರಿವ್ಯೂ ಮಾಡಿದ್ವಿ. ಒಂದೇ ವರ್ಷಕ್ಕೆ ಆರ್ಡರ್ ಇದ್ದರೂ ಸಮೇತ ನಾವೇನು ಮಾಡಿದ್ವಿ, ರೈತರ ವಿಚಾರ ಅಂತ ಹೇಳ್ಬಿಟ್ಟು ರಿಟ್ರೋಸ್ಪೆಕ್ಟಿವ್ ಆಗಿ ಎಲ್ಲದನ್ನು ರೆಗ್ಯುಲೈಸ್ ಮಾಡಿ ಬಾಕಿ ಸುಮಾರು 4.5 ಲಕ್ಷ ಪಂಚಾಯತ್ಗಳಿಗೆ ಕೊಡಬೇಕಾಗಿತ್ತು. ಅದರಲ್ಲಿ ಏನು ಮಾಡಿದ್ವಿ, ನಮ್ಮ ರಾಜ್ಯ ಕ್ಯಾಬಿನೆಟ್ ಇಂದ ಮುಖ್ಯಮಂತ್ರಿಯವರು ಪ್ರತಿಯೊಬ್ಬರಿಗೂ ಆ 4 ಲಕ್ಷಕ್ಕೆ ನಮ್ಮ ಖರ್ಚಲ್ಲೇ ನಾವು ಒಂದು ಅವರಿಗೆ ಎಲೆಕ್ಟ್ರಿಸಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ಸುಮಾರು 2.5 ಲಕ್ಷ ಕೊಟ್ಟಾಗಿದೆ. ಇನ್ನೊಂದು 2 ಲಕ್ಷ ಬಾಕಿ ಇರ್ಬೋದು. ಅದು ಆದಷ್ಟು ಬೇಗನೆ ಕೊಡಲಿಕ್ಕೆ ನಾವು ತೀರ್ಮಾನ. ಆಲ್ಮೋಸ್ಟ್ 3 ಲ್ಯಾಕ್ಸ್ ಆಗಿದೆ ಅಂತ ವಾರ್ಪುಟ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ. 3 ಲ್ಯಾಕ್ಸ್ ಆಗಿದೆ, ಇನ್ನೊಂದು 1 ಲಕ್ಷ ಬಾಕಿ ಇದೆ. ಅದಕ್ಕೂ ನಾವೇನು ಹೇಳಿದ್ವಿ, ಯಾರಿಗಾದ್ರೂ ಫಾರ್ಮರ್ ರೈತರಿಗೆ ಏನಾದರೂ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಬೇಕಂದ್ರೆ ಅವ್ರು ಮುಂದೆ ಬಂದರೆ ಆ ಕಂಬ ಎಲ್ಲ ಅವರೇ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ನಾವು ಕೊಡ್ತೀವಿ ಎಂಬ ಮಾತನ್ನು ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋದಿಲ್ಲ. ಅದೊಂದು ದೊಡ್ಡ ಒಂದು ತಪ್ಪು ಕಲ್ಪನೆ ಆಗಿದೆ. ನಾವು ಟ್ರಾನ್ಸ್ಫಾರ್ಮರ್ ರೈತರಿಗೆ ಕೊಡ್ತೀವಿ. ನಮ್ಮ ಕೆಲಸ ಏನಂತ ಹೇಳ್ಬಿಟ್ರೆ ಅಲ್ಲಿ ಎಷ್ಟು ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಇದೆ ಅದನ್ನ ಹಾಕೊಡೋದು ನಮ್ಮ ಎಸ್ಕಾಂ ಕೆಲಸ. ಅದನ್ನ ನಾವು ಮಾಡ್ತೀವಿ. ಮತ್ತೆ ಅವರು ಇದನ್ನ ಪೋಸ್ಟು ಮತ್ತೆ ಇದನ್ನ ಮಾಡಿದ್ರೆ ನಾವು ಅದಕ್ಕೆ ಆದಷ್ಟು ಬೇಗನೆ ಶೀಘ್ರ ಸಂಪರ್ಕ ಕೊಡಬೇಕೆಂಬುದಾಗಿ ಈಗಾಗಲೇ ತೀರ್ಮಾನ ತಗೊಂಡು ಅದು ಸಮೇತ ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ನಮ್ಮ ಬೆನ್ನೆಲುಬು ರೈತರು. ಯಾಕಂದ್ರೆ ರೈತರು ಯಾವುದೇ ಕಷ್ಟ ಇಲ್ಲದಂಗೆ ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರುವ ಸಂದರ್ಭದಲ್ಲಿ ಸಾಕಷ್ಟು ಈ ಒಂದು ಕುಸುಮ್ ಸಿ, ಇದು PM ಕುಸುಮ್ ಸಿ ಅಂತ ಹೇಳ್ತಾರೆ, ಅದು ಸುಮಾರು 4-5 ವರ್ಷದಿಂದ ಅದು ಕೋಲ್ಡ್ ಸ್ಟೋರೇಜ್ ಹೋಗಿತ್ತು. ಇದು ಹಳೆಯ ಪದ್ಧತಿ. ಅದರಲ್ಲಿ ಏನಾಗಿತ್ತು, ಆ ಕುಸುಮ್ ಸಿ ನಾವು ಮಾಡೋದಕ್ಕೆ ನಮ್ಗೆ ಏನಾಗಿತ್ತು, ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ 1 ಮೆಗಾವಾಟಿಗೆ 1 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಸಿಗ್ತಾ ಇದೆ. ಅದಕ್ಕೆ ನಾವು ಈಗಾಗಲೇ ಟೆಂಡರ್ ಸುಮಾರು 2,400, ಯಾಕೆ ಎಲ್ಲ ಕಡೆ ಟೆಂಡರ್ ಕಟ್ಟಲಿಕ್ಕೆ ಆಗೋದಿಲ್ಲ. ಸಬ್ಸ್ಟೇಷನ್ ಎಲ್ಲಿದೆ ನಿಮಗೆ
ಕುಸುಮ್ ಸಬ್ಸ್ಟೇಷನ್ ಇರೋ ಕಡೆ ನಾವು ಅಲ್ಲಿ ಲ್ಯಾಂಡ್ ತೆಗೆದು ಆ ಲ್ಯಾಂಡಲ್ಲಿ ಸೋಲಾರ್ ಎನರ್ಜಿ ಮಾಡಿ ಆ ಸಬ್ಸ್ಟೇಷನ್ಗೆ ಮಾಡಿದ್ರೆ ಆ ಇರಿಗೇಷನ್ ಪಂಪ್ ಸೆಟ್ ಇರೋ ಸಬ್ಸ್ಟೇಷನ್ ಕೊಟ್ಟರೆ ಅಲ್ಲಿ ನೇರವಾಗಿ ರೈತರಿಗೆ ಆ ಭಾಗದಲ್ಲೇ ಕರೆಂಟ್ ಕೊಡುವಂಥ ಕೆಲಸ ಈಗಾಗಲೇ ಚಾಲನೆ ಮಾಡಿದ್ವಿ. ಅದಕ್ಕೆ ಅಧಿಕೃತವಾಗಿ 11ನೇ ತಾರೀಕು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಡಿಸೆಂಬರ್ ಒಳಗಡೆ ಎಲ್ಲ 2400 ಮೆಗಾವಾಟ್ ಸಮೇತ ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಪಬ್ಲಿಸಿಟಿ ಬೇಕಾಗ್ತದೆ ನಮಗೆ, ಯಾಕಂದ್ರೆ ನಮಗೆ ಲ್ಯಾಂಡ್ ಸಿಕ್ಕುದು ಸ್ವಲ್ಪ ಕಷ್ಟ ಆಗಿದೆ. ಗೌರ್ಮೆಂಟ್ ಲ್ಯಾಂಡ್ ಎಲ್ಲೆಲ್ಲ ಇದೆ ಅದನ್ನು ಫ್ರೀಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದರೆ ನಾವೇನು ಹೇಳಿದ್ವಿ, ನಮಗೆ ಫ್ರೀಯಾಗಿ ಕೊಟ್ಟರು ಸಮೇತ ಅದನ್ನು ನಾವು ಏನು ಇಲ್ಲಿ ಪಾವಗಡದಲ್ಲಿ ಏನು ಮಾಡ್ತೀವಿ, 1 ಎಕರೆಗೆ 25,000ಕ್ಕೆ ಕೊಟ್ಟು ನಾವು ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಲ್ಯಾಂಡಿಗೆ ಸಮೇತ ಕಾಂಟ್ರಾಕ್ಟ್ರು 25,000 ರೂಪಾಯಿ ಪ್ಲಸ್ ಅದು ಇನ್ಕ್ರೀಸ್ ಆಗ್ತಾ ಇರ್ತದೆ, ಅದನ್ನು ಕೊಡಬೇಕು. ಅದು ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್ DC ಅವರ ಹತ್ರ ಇರ್ತೀವಿ, ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇರ್ತಾರೆ. ಯಾವ ಸಬ್ಸ್ಟೇಷನಲ್ಲಿ ಈ ಲ್ಯಾಂಡ್ ತಗೊಳ್ತಾ ಇದ್ದೀವಿ ಆ ಸಬ್ಸ್ಟೇಷನ್ ವ್ಯಾಪ್ತಿಯ ಪಂಚಾಯತಿಗೆ ಆ ದುಡ್ಡನ್ನು ಕೊಡಬೇಕು ಎಂಬುದಾಗಿ ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಂಡಿದ್ವಿ. ಆ ಪಂಚಾಯತಿಯವರು ಅದನ್ನ ಒಂದು ಸ್ಕೂಲ್ಗಳಿಗೆ, ಅಂಗನವಾಡಿ ಅಥವಾ ವಾಟರ್ ಸಪ್ಲೈ ಯಾವುದಕ್ಕೆ ಬೇಕಾದ್ರೂ ಅದನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದು ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದಕ್ಕೆ ಹೆಚ್ಚು ಲ್ಯಾಂಡ್ ನಮಗೆ ಬೇಕಾಗ್ತದೆ. ಇಲ್ಲಾಂತ ಹೇಳ್ಬಿಟ್ರೆ ಕಾಂಟ್ರಾಕ್ಟ್ರು ಪ್ರೈವೇಟ್ ಅವರ ಕೈಯಿಂದ ಲೀಸಿಗೆ ಲ್ಯಾಂಡ್ ತಗೊಂಡು ಅದನ್ನು ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ 2400 ಮೆಗಾವಾಟ್ ಈಗಾಗಲೇ ನಾವು ಚಾಲನೆ ಟೆಂಡರ್ ಕರೆದ್ಬಿಟ್ಟು ಚಾಲನೆ ನಡೀತಾ ಇದೆ. ಬೈ ಡಿಸೆಂಬರಲ್ಲಿ ಸುಮಾರು 7,000 ಮೆಗಾವಾಟ್, ಈಗ 7,000 ಮೆಗಾವಾಟಿಗೆ 1 ಮೆಗಾವಾಟಿಗೆ 3.5 ಕೋಟಿ 4 ಕೋಟಿ ಬರ್ತದೆ. ಅದನ್ನು ಇದು ಮಾಡಲಿಕ್ಕೆ ಈಗಾಗಲೇ ಮಾಡ್ತಾ ಇದ್ದೀವಿ. ಎಷ್ಟು 10-12 ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಖಾಸಗಿ ಅವರಿಂದ ಬಂಡವಾಳ ಬರ್ತದೆ. ನಾವು ಅದನ್ನು ಟೆಂಡರ್ ಮೂಲಕ KRC ಒಪ್ಪಿದ ರೇಟಿಗೆ ನಾವು ಅದನ್ನು ಪರ್ಚೇಸ್ ಮಾಡುವಂಥ ಕೆಲಸ ಸಮೇತ ಮಾಡಿ ರೈತರಿಗೆ ಅಗ್ಗದ ರೇಟಿನಲ್ಲಿ ಇದನ್ನು ಪವರ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ.